ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಒಂದಿಷ್ಟು ಅಂದರೆ ಈಗಾಗಲೇ ಡಿಸ್ಕಷನ್ ಮಾಡಿರುವಾಗೆ ಕೆಲವೊಂದು ಪ್ರಚಲಿತದಲ್ಲಿ ಸುದ್ದಿಯಲ್ಲಿರುವ ಭಾರತದ ಪ್ರದೇಶಗಳೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಇನ್ನೊಂದು ಸೆಗ್ಮೆಂಟ್ ಇದು ಅಂದರೆ ಪಾರ್ಟ್ 2 ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಸೆಗ್ಮೆಂಟಲ್ಲಿ ಇನ್ನೊಂದಿಷ್ಟು ಅಂದರೆ ಭಾರತದ ಕೆಲವು ಪ್ರದೇಶಗಳು ಒಂದಿಷ್ಟು ನ್ಯೂಸಲ್ಲಿತ್ತು, ಅಂದರೆ ಸುದ್ದಿಯಲ್ಲಿತ್ತು. ಸೊ ಅಂಥ ನ್ಯೂಸ್ಗಳು ಭಾರತಕ್ಕೆ ಎಲ್ಲ ರಾಜ್ಯಗಳ ಸಂಬಂಧಪಟ್ಟಂಗೆ ಏನೇನು ನ್ಯೂಸ್ಗಳು ಪ್ರಚಲಿತದಲ್ಲಿತ್ತು, ಸುದ್ದಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಹೋಗ್ತೀನಿ, ತಡ ಮಾಡಿದೆ. ಹಿಮಾಚಲ ಪ್ರದೇಶಕ್ಕೆ ಹೋಗೋಣ. ಹಿಮಾಚಲ ಪ್ರದೇಶ ಯಾವ ಒಂದು ಕಾರಣಕ್ಕೆ ನ್ಯೂಸಲ್ಲಿತ್ತು ಒಂದು ಕಳೆದ ತಿಂಗಳಲ್ಲಿ ಯಾವ ಒಂದು ಇದಕ್ಕೆ ನ್ಯೂಸಲ್ಲಿತ್ತು ಅಂತ ನೋಡೋಣ. ಹೆವಿ ರೇನ್ ಇತ್ತು ಮತ್ತು ಹೆವಿ ರೇನ್ ಆಗಿತ್ತು ಮತ್ತು ಫ್ಲಡ್ಡು ಲ್ಯಾಂಡ್ಸ್ಲೈಡ್ ಆಯಿತು. ಈ ಒಂದು ಕಾರಣಕ್ಕಾಗಿ ಹಿಮಾಚಲ ಪ್ರದೇಶ ನ್ಯೂಸಲ್ಲಿತ್ತು. ಸಿಂಪಲ್. ಇದು ಅಂತೂ ಹಿಮಾಚಲ ಪ್ರದೇಶ ಯಾವಾಗಲೂ ಹಿಮದಿಂದ ಕೂಡಿರುತ್ತೆ. ಸೊ ಅಲ್ಲಿ ಜಾಸ್ತಿ ಶೀತ ಅಂದರೆ ಲೈಕ್ ಹಿಮದಿಂದ ಕೂಡಿರುತ್ತೆ. ಸೊ ಹೀಗಾಗಿ ಇಂಥದ್ದೆಲ್ಲ ಅಲ್ಲಿ ಕಾಮನ್ ನ್ಯೂಸು. ಸೊ ಈ ತಿಂಗಳಲ್ಲಿ ಅಂದರೆ ರೀಸೆಂಟ್ ಕಳೆದ 2-3 ತಿಂಗಳಲ್ಲಿ ಏನಕ್ಕೆ ಇದು ಇತ್ತಂದರೆ ಹೆವಿ ಫ್ಲಡ್ ಆಗಿದೆ, ಹೆವಿ ರೇನ್ ಆಗಿದೆ, ಹೆವಿ ಫ್ಲಡ್ ಆಗಿದೆ, ಹೆವಿ ಲ್ಯಾಂಡ್ಸ್ಲೈಡ್ಸ್ ಆಗಿದೆ. ಸೊ ಇದು ಒಂದು ಕಾರಣಕ್ಕಾಗಿ ಹಿಮಾಚಲ ಪ್ರದೇಶ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹರಿಯಾಣ ನೋಡೋಣ. ಹರಿಯಾಣ ನೋಡಿ, ಆರ್ಕಿಯಾಲಜಿಸ್ಟ್ ಡಿಸ್ಕವರ್ಡ್ ಕೇವ್ ಪೇಂಟಿಂಗ್ಸ್ ಬಿಲೀವ್ ಟು ಬಿ ಎ ಅಪ್ಪರ್ ಪ್ಯಾಥೋಲಿಕ್ ಏಜ್. ರೈಟ್, ಸಿಂಪಲ್, ಗೊತ್ತಾಯ್ತಲ್ಲ. ಸೊ ಹರಿಯಾಣದಲ್ಲಿ ಏನಾಗಿದೆ ಅಂದರೆ ಆರ್ಕಿಯಾಲಜಿಸ್ಟ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಪೇಂಟಿಂಗ್ಸ್ನ ಸಿಕ್ಕಿದೆ ಅವ್ರಿಗೆ. ಆ ಪೇಂಟಿಂಗ್ ಏನಂತ ಅಂದ್ಕೊಂಡಿದ್ದಾರೆ ಅವರು, ಅಪ್ಪರ್ ಪ್ಯಾಥೋಲಿಕ್ ಏಜ್ ಅಂದರೆ ಆ ಒಂದು ಕಾಲದಲ್ಲಿ ಇದೆ ಅಂತ ಅದನ್ನು ಅವರು ನಂಬಿದ್ದಾರೆ. ಸೊ ಇದು ಒಂದು ಕಾರಣಕ್ಕಾಗಿ ಹರಿಯಾಣ ಕೂಡ ನ್ಯೂಸಲ್ಲಿತ್ತು, ಅಂದರೆ ಸುದ್ದಿಯಲ್ಲಿತ್ತು, ಪ್ರಚಲಿತದಲ್ಲಿತ್ತು. ನೆಕ್ಸ್ಟ್ ರಾಜಸ್ಥಾನ ಯಾವ ಒಂದು ಕಾರಣಕ್ಕಾಗಿ ಇತ್ತು ಅನ್ನೋದು ನೋಡೋಣ. ರೈಟ್, ರಾಜಸ್ಥಾನ ನೋಡಿ, ಸಿಂಪಲ್ಲು, ರಾಮಗ್ರಹ ವಿಷಧಾರಿ ಸೆಂಚುರಿ ಅಪ್ರೂವ್ಡ್ ಇನ್ ಟು ದಿ 4th ಟೈಗರ್ ರಿಸರ್ವ್ ಇನ್ ಸ್ಟೇಟ್. ರೈಟ್, ಇದು ಇಂಪಾರ್ಟೆಂಟು, ಎಲ್ಲನೂ ಇಂಪಾರ್ಟೆಂಟು. ಬಟ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ರಾಮಗ್ರಹ ವಿಷಧಾರಿ ಸೆಂಚುರಿ ಇದೆಯಲ್ಲ, ಇದು ಅಪ್ರೂವ್ಡ್ ಆಗಿದೆ 4th ಟೈಗರ್ ರಿಸರ್ವ್ ಇನ್ ಸ್ಟೇಟ್ ಇಂದ. ಅಂದರೆ ಹರಿಯಾಣದಲ್ಲಿ ಕೆಲವೊಂದು ಟೈಗರ್ ರಿಸರ್ವ್ ಸ್ಟೇಟ್ಸ್ಗಳಿದ್ದಾವೆ, ಟೈಗರ್ ರಿಸರ್ವ್ ಸೆಂಚುರೀಸ್ ಎಲ್ಲ ಇದ್ದಾವೆ. ಸೊ ಅದರಲ್ಲಿ ಈಗ ಒಂದು ಸೇರಿಕೊಂಡಿದೆ, ಯಾವುದು 4ನೇದಾಗಿ ಒಂದು ಸೇರ್ಕೊಂಡಿದೆ. ಅದು ಯಾವುದಂದರೆ ರಾಮಗ್ರಹ ವಿಷಧಾರಿ ಅನ್ನೋ ಸೆಂಚುರಿ ಕೂಡ ಇವಾಗ ಟೈಗರ್ ರಿಸರ್ವ್ ಸ್ಟೇಟಲ್ಲಿ ಸೇರ್ಕೊಂಡಿದೆ, 4ನೇ ಪೊಸಿಷನ್ ಬಂದಿದೆ. ಈ ಒಂದು ಕಾರಣಕ್ಕಾಗಿ ರಾಜಸ್ಥಾನ ಕೂಡ ನ್ಯೂಸಲ್ಲಿದೆ. ಸೊ ನಿಮಗೆ ಯಾವ ರೀತಿ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಅಂದರೆ, ರಾಜಸ್ಥಾನದಲ್ಲಿ ಯಾವ ಒಂದು ಸೆಂಚುರಿ ರಿಸರ್ವ್ ಸ್ಟೇಟ್ ಲಿಸ್ಟಲ್ಲಿ ಹೋಗಿದೆ ಅಂತ ಕೇಳಿದ್ರೆ, ಸೊ ಅವಾಗ ನೀವು ರಾಮಗ್ರಹ ವಿಷಧಾರಿ ಅಂತ ಕೇಳ್ಬೋದು, ಅಥವಾ ಈ ರಾಮಗ್ರಹ ವಿಷಧಾರಿ ಸೆಂಚುರಿ ಅಂತ ಹೇಳ್ಬೋದು ನೀವು. ಅಥವಾ ನಿಮ್ಗೆ ಯಾವ ರೀತಿ ಬರುತ್ತೆ, ರಾಮಗ್ರಹ ವಿಷಧಾರಿ ಸೆಂಚುರಿ ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಸೊ ರಾಜಸ್ಥಾನ ಅಂತ ಹೇಳ್ಬೇಕು. ಸೊ ಈ ರೀತಿ ಕ್ವಶನ್ಸ್ನ ಫ್ರೇಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಗುಜರಾತ್ಗೆ ಹೋಗೋಣ. ಗುಜರಾತ್ ನೋಡಿ, 3 ಕಾರಣಗಳಿಂದ ಅದು ನ್ಯೂಸಲ್ಲಿತ್ತು. ಫಸ್ಟ್ ರೀಸನ್ ನೋಡೋಣ. ರೈಟ್, ಫಸ್ಟ್ ರೀಸನ್ ನೋಡೋಣ. ಕ್ರೊಕೊಡೈಲ್ಸ್ ವೇರ್ ಶಿಫ್ಟೆಡ್ ಫ್ರಮ್ ಪಂಚಮುಲಿ ಲೇಕ್ ಫಾರ್ ಎ ಸೇಫ್ಟಿ ಆಫ್ ಟೂರಿಸ್ಟ್ ವಿಸಿಟಿಂಗ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ನೋಡಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಕ್ಕ ಅಲ್ಲೊಂದು ಲೇಕ್ ಇದೆ. ಅದು ಲೇಕ್ ಹೆಸರೇನಿದೆ, ಪಚಮುಲಿ ಲೇಕ್ ಅಂತ ಲೇಕ್ ಇದೆ. ಸೊ ಈ ಲೇಕಲ್ಲಿ ಒಂದಿಷ್ಟು ಮೊಸಳೆಗಳಿದ್ದಾವೆ. ಸೊ ಅಂಥ ಮೊಸಳೆಗಳು ಏನು ಮಾಡಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಯಾಕಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ತುಂಬ ಜನ ವಿಸಿಟರ್ಸು ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಅವಘಡ ಆಗಬಾರ್ದು ಅಂತ ಅಲ್ಲಿರೋ ಮೊಸಳೆಗಳು ಅದು ಕೆರೆ ಸುತ್ತಮುತ್ತ, ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಕ್ಕ ಒಂದಿಷ್ಟು ಅಂದರೆ ಒಂದು ಲೇಕ್ ಬರುತ್ತೆ, ಒಂದು ಕೆರೆ ಥರ ಬರುತ್ತೆ. ಸೊ ಅಲ್ಲಿ ನದಿ ಅಂತಲೇ ಹೇಳ್ಬೋದು, ನರ್ಮದಾ ನದಿ ದಂಡೆ ಮೇಲೆ ಕಟ್ಟಿದ್ದಾರಲ್ಲ. ಸೊ ಅಲ್ಲಿರೋ ನದಿಗಳೆಲ್ಲ ಶಿಫ್ಟ್ ಮಾಡಿದ್ದಾರೆ ಈ ಒಂದು ಕಾರಣಕ್ಕಾಗಿ. ಯಾಕಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ತುಂಬ ಜನ ಟೂರಿಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನೋ ಅವಘಡ ಆಗಬಾರ್ದು ಅಂತ ಅನ್ನೋದು ಕಾರಣದಿಂದ ಅದನ್ನು ಅಲ್ಲಿರೋ ಕ್ರೊಕೊಡೈಲ್ಸ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಕಾರಣಕ್ಕಾಗಿ ಗುಜರಾತ್ ಕೂಡ ಏನಿತ್ತು, ನ್ಯೂಸಲ್ಲಿತ್ತು. ನೆಕ್ಸ್ಟ್ PM ಇನಾಗ್ರೇಟೆಡ್. ನೆಕ್ಸ್ಟ್ ಇನ್ನೊಂದು ಏನಂದರೆ, ಗುಜರಾತ್ ಯಾವ ಕಾರಣಕ್ಕಿತ್ತು ಅಂದರೆ PM ಇನಾಗ್ರೇಟೆಡ್, ಅಂದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನಾಗ್ರೇಟೆಡ್ ಇಂಡಿಯಾಸ್ ಫಸ್ಟ್ ರೀಡೆವಲಪ್ಡ್ ರೈಲ್ವೆ ಸ್ಟೇಷನ್ ಇನ್ ಗಾಂಧಿನಗರ್. ರೈಟ್, ಈ ಒಂದು ಕಾರಣಕ್ಕೆ ಕೂಡ ನ್ಯೂಸಲ್ಲಿತ್ತು ಗುಜರಾತ್. ಗಾಂಧಿನಗರ ರೈಲ್ವೆ ಸ್ಟೇಷನ್ ಏನು ಮಾಡಿದ್ದಾರೆ, PM ನರೇಂದ್ರ ಮೋದಿ ರೀಡೆವಲಪ್ ಮಾಡೋಕ್ಕೆ ಇನಾಗ್ರೇಟ್ ಮಾಡಿದ್ದಾರೆ. ಆಮೇಲೆ ಧೋಲುವೀರಾ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಇದು ಅಂತೂ ವೆರಿ ವೆರಿ ಇಂಪಾರ್ಟೆಂಟು. ಧೋಲುವೀರಾ ಅನ್ನೋ ಒಂದು ಏನಾಗಿದೆ, ಅದೊಂದು ಪ್ರದೇಶ, ಅದೊಂದು ಏನಾಗಿದೆ, ಯುನೆಸ್ಕೋ ಅನ್ನೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಸೇರಿಕೊಂಡಿದೆ. ಸೊ ಇದು ವೆರಿ ಇಂಪಾರ್ಟೆಂಟು. ಇದು ಎಲ್ಲ ಲೈಕ್ ತುಂಬ ಬರ್ಬೋದು, ಒಂದು ಕ್ವಶನ್ಸ್ ಇದ್ರ ಮೇಲೆ ಫ್ರೇಮ್ ಮಾಡಲೇಬೋದು. ಇದಕ್ಕೆ ನಾನು 3 ಸ್ಟಾರ್ಸ್ ಕೊಡ್ತೀನಿ, ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ ಇಂಥದ್ದೆಲ್ಲ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆಲ್ಲ ಯುನೆಸ್ಕೋಗೆ ಸೇರಿದ್ದು, ಇಂಥದ್ದೆಲ್ಲ ಮೇನ್ ಅದು ಅವ್ನ ಕಣ್ಣಿಲ್ಲೇ ಇರುತ್ತೆ. ಇಂಥ ಕ್ವಶನ್ಸ್ ಮೇಲೆ ಕಣ್ಣಿರುತ್ತೆ. ಸೊ ಇಂಥ ಕ್ವಶನ್ಸ್ ಎಲ್ಲ ಮ್ಯಾಕ್ಸ್ ಬರ್ಬೋದು ಎಕ್ಸಾಮ್ಸ್ಗೆ. ಸೊ ಇದು ಧೋಲುವೀರಾ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ಹೇಳ್ಬೋದು. ಇದು ಗುಜರಾತ್ ಸ್ಟೇಟಿಗೆ ಸಂಬಂಧಪಟ್ಟಂಗೆ.
ರೈಟ್. ನೆಕ್ಸ್ಟ್ ಹೋಗೋಣ, ಮಹಾರಾಷ್ಟ್ರಕ್ಕೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ನೋಡಿ 2 ರೀಸನ್ನಿಂದ ಇದು ಕೂಡ ನ್ಯೂಸಲ್ಲಿತ್ತು. ಒಂದೇದು ಪ್ರೊಟೆಕ್ಟ್ ಅಗ್ನೆಸ್ಟ್ ದಿ ಮಲ್ಟಿಪರ್ಪಸ್ ಪಾರ್ಟ್ ಆಫ್ ನರ್ಗೋಲ್ ವಿಲೇಜ್ ಅಂತ, ಇದು ಒಂದು ಕಾರಣಕ್ಕಾಗಿ. ಇನ್ನೊಂದು ಬಯೋಡೈವರ್ಸಿಟಿ ರಿಚ್ ಥಾಯನ್ ಕ್ರಿಕ್ ಪ್ರಪೋಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಎ ರಾಮಸರ ಸೈಟ್, ರೈಟ್. ಇದು ಒಂದು ಕಾರಣ. ಈ 2 ಕಾರಣದಿಂದ ಏನಾಗಿದೆ, ಮಹಾರಾಷ್ಟ್ರ ಕೂಡ ನ್ಯೂಸಲ್ಲಿದೆ, ರೈಟ್. ಕೇರಳಕ್ಕೆ ಹೋಗೋಣ. ನೆಕ್ಸ್ಟ್ ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ಒಂದೇ ರೀಸನ್ಗೋಸ್ಕರ ಕೇರಳ ನ್ಯೂಸಲ್ಲಿತ್ತು. ಗ್ರೀನ್ ಫ್ರೈಟ್ ಕಾರಿಡಾರ್ ಟು ಕೋಸ್ಟಲ್ ಶಿಪ್ಪಿಂಗ್ ಸರ್ವಿಸ್ ಸ್ಟಾರ್ಟೆಡ್. ಸಿಂಪಲ್ ಅಲ್ವಾ. ಸೊ ಕೋಸ್ಟಲ್ ಶಿಪ್ಪಿಂಗ್ ಸರ್ವಿಸ್ ಏನು ಮಾಡಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅವರು, ಗ್ರೀನ್ ಫ್ರೈಟ್ ಕಾರಿಡಾರ್ 2 ಅಂತ ಹೆಸರಿಟ್ಟಿದ್ದಾರೆ. ಸೊ ರೈಟ್, ಇದು ಒಂದು ರೀಸನ್ಗೆ ಕೇರಳ ಕೂಡ ನ್ಯೂಸಲ್ಲಿತ್ತು, ರೈಟ್. ನೆಕ್ಸ್ಟು ಮಧ್ಯಪ್ರದೇಶಕ್ಕೆ ಹೋಗೋಣ. ಮಧ್ಯಪ್ರದೇಶ ಯಾವ ಒಂದು ಕಾರಣಕ್ಕೆ ನ್ಯೂಸಲ್ಲಿತ್ತು ಅಂತ ನೋಡೋಣ. ಬಾಕ್ಸಾವಾಯ್ ಡೈಮಂಡ್ ಮೈನಿಂಗ್ ಪ್ರಾಜೆಕ್ಟ್ ವಿಲ್ ಮೇಕ್ ದಿ ಬುಂಡಲೇಖ ಹ್ಯಾಂಡ್ಸ್ ವಾಟರ್ ಸ್ಯಾಕ್ರೆಟಿಕಿ ವರ್ಡ್ಸ್. ಈ ಒಂದು ಕಾರಣಕ್ಕಾಗಿ ಮಧ್ಯಪ್ರದೇಶ ಕೂಡ ಇತ್ತು. ನಿಮ್ಗೆ ಈ ರೀತಿ ಕ್ವಶನ್ಸ್ ಬರ್ಬೋದು. ಬಾಕ್ಸಾವಾಹ ಡೈಮಂಡ್ ಮೈನಿಂಗ್ ಎಲ್ಲಿ ಬರುತ್ತೆ, ಯಾವ ಸ್ಟೇಟಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ ಅಂತ ಹೇಳಬೇಕು, ರೈಟ್. ಈ ಒಂದು ಕಾರಣಕ್ಕಾಗಿ ಮಧ್ಯಪ್ರದೇಶ ಕೂಡ ನ್ಯೂಸಲ್ಲಿತ್ತು, ರೈಟ್. ಬೇಗ ಮುಗಿಸ್ಬಿಡೋಣ. ಚಂಡೀಗಢ ನೋಡೋಣ. ಚಂಡೀಗಢ ಯಾವ ಒಂದು ಕಾರಣಕ್ಕಾಗಿತ್ತು ಅಂತ ನೋಡಿದ್ರೆ, ಲೆಮಿರೋ ಎಲಿಫೆಂಟ್ ರಿಸರ್ವ್ ಪ್ರಪೋಸ್ಡ್. ಸೊ ಇಲ್ಲಿ ಲೆಮಿರೋ ಎಲಿಫೆಂಟ್ ರಿಸರ್ವ್ ಪ್ರಪೋಸ್ ಅಂದರೆ ಇದೆ ಅಂತ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಮಾಡಿ ಅಂತ ಒಂದಿಷ್ಟು ಅಲ್ಲಿರೋ ಲೋಕಲೈಟ್ಸು ಅಥವಾ ಅಲ್ಲಿಂದ ಆರ್ಗನೈಸೇಷನ್ಸು ಒತ್ತಾಯ ಮಾಡಿರ್ತಾರೆ. ಸೊ ಇದು ಚಂಡೀಗಢದಲ್ಲಿ ಕಂಡು ಬರುತ್ತೆ. ಏನದು, ಯಾವುದು ಎಲಿಫೆಂಟ್ ರಿಸರ್ವಾಯರ್ ಅದು, ಅರ್ಥ ಆಯ್ತಾ. ಇದು ಇಂಪಾರ್ಟೆಂಟ್, ಲೆಮ್ರೋ ಎಲಿಫೆಂಟ್ ರಿಸರ್ವ್, ರೈಟ್. ಇದು ಒಂದು. ಈ ಒಂದು ಕಾರಣಕ್ಕಾಗಿ ಗುಜರಾತ್ ಕೂಡ ಚಂಡೀಗಢ ಕೂಡ ನ್ಯೂಸಲ್ಲಿತ್ತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್ ನೋಡೋಣ. ಅರುಣಾಚಲ್ ಪ್ರದೇಶ್ ಕೂಡ ನ್ಯೂಸಲ್ಲಿತ್ತು. ಯಾಕಂದರೆ ಒಂದೇ ರೀಸನ್, ಸಿಂಪಲ್ ರೀಸನ್. ಲಾಸ್ಟ್ ಬ್ಲಾಸ್ಟ್ ಆಫ್ ಎಸ್ಕೇಪ್ ಟ್ಯೂಬ್ ಆಫ್ ಅಂಡರ್ ಕನ್ಸ್ಟ್ರಕ್ಷನ್ ಸೀಲ್ ಟನಲ್ ವಾಸ್ ಕಂಡಕ್ಟೆಡ್. ಸಿಂಪಲ್ ಅಲ್ಲ, ಇಂಥದ್ದು ಸೈನ್ಸ್ ರಿಲೇಟೆಡ್ ಕ್ವಶನ್ಸು. ಇದು ನೋಡಿ, ಲಾಸ್ಟ್ ಬ್ಲಾಸ್ಟ್ ಆಫ್ ಎಸ್ಕೇಪ್ ಟ್ಯೂಬ್ ಆಫ್ ಅಂಡರ್ ಕನ್ಸ್ಟ್ರಕ್ಷನ್ ಸೇಲಾ ಟ್ಯೂಬ್ ಟನಲ್ ವಾಸ್ ಕಂಡಕ್ಟೆಡ್ ಆಗಿದೆ ಇದರಲ್ಲಿ. ಈ ಒಂದು ಕಾರಣಕ್ಕಾಗಿ ಅರುಣಾಚಲ್ ಪ್ರದೇಶ್ ಕೂಡ ನ್ಯೂಸಲ್ಲಿದೆ. ಅಸ್ಸಾಂ ನೋಡೋಣ. ಅಸ್ಸಾಂ 2 ರೀಸನ್ಗೋಸ್ಕರ ಇದೆ, ರೈಟ್. ಅಸ್ಸಾಮು 2 ರೀಸನ್ಗೋಸ್ಕರ ನ್ಯೂಸಲ್ಲಿದೆ. ಒಂದೇ ರೀಸನ್ನು, ಮಾನಸ ನ್ಯಾಷನಲ್ ಪಾರ್ಕ್ ರೆಕಾರ್ಡೆಡ್ ಎ ಮಾಸಿವ್ ಸ್ಪೈಕ್ ಇನ್ ಎ ಟೈಗರ್ ಪಾಪ್ಯುಲೇಷನ್ ಫ್ರಮ್ 0 to 48 in 20 hours. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಏನಾಗಿದೆ ಅಂದರೆ ಮಾಸಿವ್ ಸ್ಪೈಕ್ ಆಗಿದೆ. ಮಾಸಿವ್ ಸ್ಪೈಕ್ ಇನ್ ಟೈಗರ್ ಪಾಪ್ಯುಲೇಷನ್. ಏನು ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಎಲ್ಲಿದೆ ಅಂದರೆ ಅಸ್ಸಾಮಲ್ಲಿ. ಅಸ್ಸಾಮಲ್ಲಿ ಅದು ಎಷ್ಟು 20 ವರ್ಷದ ಆದಮೇಲೆ ಅಲ್ಲಿ ಟೈಗರ್ ಎಷ್ಟು ಇರಲಿಲ್ಲ. ಇಲ್ಲಿಂದ 0 to ಒಮ್ಮೆ 48 ಟೈಗರ್ಸ್ ಉಟ್ಕೊಂಡಿದೆ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ಸ್ ಪಕ್ಕ ಬರ್ಬೋದು ಎಕ್ಸಾಮ್ಸಿಗೆ. ಇಂಥ ಕ್ವಶನ್ಸ್ ಎಲ್ಲ ಬಿಡೋದೇ ಇಲ್ಲ ಅವನು, ರೈಟ್. ಇಂಥದ್ದೆಲ್ಲ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಇಂಥ ಕ್ವಶನ್ಸ್ ಎಲ್ಲ. ಸೊ ಇಂಥ ಕ್ವಶನ್ಸ್ ಎಲ್ಲ ಜಾಸ್ತಿ ಫ್ರೇಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಯಾವ ಒಂದು ಪ್ರದೇಶದಲ್ಲಿ ಅಂತ ಕೇಳ್ತಾನೆ, ಯಾವ ಒಂದು ಪ್ರದೇಶದಲ್ಲಿ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಇತ್ತೀಚೆಗೆ ಅಂತ ಕೇಳಿಬಿಡ್ತಾನೆ. ಸೊ ಅವಾಗ ನೀವು ಅಸ್ಸಾಂ ಅಂತ ಹೇಳ್ಬೇಕು. ಅದು ಯಾವ ಟೈಗರ್ ರಿಸರ್ವ್ ಅಂತ ಕೇಳಿದ್ರೆ ಮಾನಸ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೇಕು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನೋಡೋಣ. Bhagajan is yet to recover for 5 month long oil well tire that happened in 2020, ರೈಟ್. ಇದು ಒಂದು ಕೂಡ ಇಂಪಾರ್ಟೆಂಟ್ ಆಕ್ಸೆಪ್ಟ್ ಆಗಿರುತ್ತೆ. ಈ ಒಂದು 2 ರೀಸನ್ಸ್ಗೋಸ್ಕರ ಅಸ್ಸಾಮು ಏನಾಗಿದೆ ನ್ಯೂಸಲ್ಲಿದೆ, ಅಸ್ಸಾಂ ಕೂಡ. ಸೊ ಇನ್ನು ಮಿಕ್ಕಿದ್ದು ಇನ್ನೂ 6 ಇದೆ. ಬೇಗ ನೋಡೋಣ. ನಾಗಾಲ್ಯಾಂಡ್ ಯಾವ ಒಂದು ಕಾರಣಕ್ಕಿದೆ ಅಂತ ನೋಡೋಣ. ಎಂಟೈರ್ ನಾಗಾಲ್ಯಾಂಡ್ ಡಿಕ್ಲೇರ್ಡ್ ಡಿಸ್ಟ್ರಿಬ್ಯೂಟೆಡ್ ಏರಿಯಾ ಅಂಡರ್ AFSPA ಅಂತ ಇದೆ. ಇದ್ರದ್ದು ಲಾಂಗ್ ಫಾರ್ಮು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ, ರೈಟ್. ಸರಿ, ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಪಕ್ಕಾ ಪ್ರೈಸ್ ಇರುತ್ತೆ ನಮ್ಮ ಕಡೆಯಿಂದ. ಪ್ರೈಸ್ ಯಾವತ್ತು ಸರ್ಪ್ರೈಸ್ ಪ್ರೈಸ್ ಇರುತ್ತೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ಆ ಕಮೆಂಟಲ್ಲಿ ಯಾರು ಫಸ್ಟ್ ಕಮೆಂಟ್ ಇರುತ್ತೆ ಅಂಥವ್ರಿಗೆ, ಮತ್ತು ಕಮೆಂಟ್ ಫಸ್ಟ್ ಯಾವುದು ಸೆಕೆಂಡ್ ಯಾರು ಅಂತೆಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಬರೆದ್ರು ಓಕೆ, ಇಂಗ್ಲೀಷಲ್ಲಿ ಬರೆದ್ರು ಓಕೆ, ಅಂಥವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಪ್ರೈಸ್ನ ನಾವು ಎಕ್ಸೆಪ್ಟ್ ಮಾಡ್ಬೋದು, ರೈಟ್, ಕಳಿಸ್ಬೋದು. ಇದೆಲ್ಲ ಆಶ್ವಾಸನೆ ಕೊಡ್ತಾ ಇಲ್ಲ. ಡೆಫಿನೆಟ್ಲಿ ನಾನು ಅವ್ರ ನಂಬರ್ ಇಸ್ಕೊಂಡು ವಿ ವಿಲ್ ಕಾಂಟ್ಯಾಕ್ಟ್ ಟು ದೆಮ್, ರೈಟ್. ಇದ್ರದ್ದು ಲಾಂಗ್ ಫಾರ್ಮ್ ಬೇಕು ನಮಗೆ, AFSPA, ರೈಟ್. ನೆಕ್ಸ್ಟ್ಗೆ ಹೋಗ್ತೀನಿ. ಮೇಘಾಲಯ ಯಾವ ಒಂದು ಕಾರಣಕ್ಕಾಗಿ, ಇದು ಗೊತ್ತಾಯ್ತಲ್ಲ. ಇದ್ರ ಆನ್ಸರ್ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾಗಾಲ್ಯಾಂಡ್ ಏನಿದು, ಯಾವ ಡಿಕ್ಲೇರ್ಡಿಂದ ಏನಾಗಿದೆ, ಎಂಟೈರ್ ನಾಗಾಲ್ಯಾಂಡ್ ಡಿಕ್ಲೇರ್ಡ್ ಅಂಡರ್ದೆ ಅಂತ ಏನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಸಿಂಪಲ್ ಇದು. ಸೊ ಇದು ನಿಮಗೆ ಬಿಡ್ತೀನಿ. ಮೇಘಾಲಯ ಯಾವ್ದು ನೋಡೋಣ. ಗ್ರೀನ್ ಸೊಹರಾ ಅಫಾರೆಸ್ಟ್ರೇಷನ್ ಕ್ಯಾಂಪೇನ್ ಲಾಂಚ್ಡ್. ಸಿಂಪಲ್, ಇಲ್ಲೊಂದು ಕ್ಯಾಂಪೇನ್ ಲಾಂಚ್ ಆಗಿದೆ ಮೇಘಾಲಯದಲ್ಲಿ. ಅದು ಏನದು, ಅದ್ರ ಹೆಸರು ಏನಂದರೆ ಗ್ರೀನ್ ಸೊಹರ್ ಎಫಾರೆಸ್ಟ್ರೇಷನ್ ಅಂತ, ರೈಟ್. ಈ ಒಂದು ಕ್ಯಾಂಪೇನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ ಮೇಘಾಲಯ ಅಂತ ಹೇಳಬೇಕು. ಸಿಂಪಲ್,
ಸೊ ಇದು ಕ್ಯಾಂಪೇನ್ದು ರಿಲೇಟೆಡು ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಯು ವಿಲ್ ಗೆಟ್ ದಿ ಸಮ್ ಇನ್ಫಾರ್ಮೇಷನ್. ಇದು ಕ್ಯಾಂಪೇನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಂಥವೆಲ್ಲ ಕೇಳ್ಬೋದು, ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಹಾಕಿ ಇದನ್ನು ಕೇಳ್ಬೋದು, ಚಾನ್ಸಸ್ ಇರುತ್ತೆ. ಸೊ ಮೇಘಾಲಯದಲ್ಲಿ ಈ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ, ಅದೊಂದು ಬಗ್ಗೆ ತಿಳ್ಕೊಳ್ಳಿ ಅಷ್ಟೇ ಸಾಕು. ರೈಟ್, ನೆಕ್ಸ್ಟ್ ನೋಡೋಣ ಅಂಡಮಾನ್ ನಿಕೋಬಾರು. ಅಂಡಮಾನ್ ನಿಕೋಬಾರ್ ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ರೀಸೆಕ್ಯೂರ್ಡ್ ಎ ಡಿಸಾಸ್ಟರ್ಡ್ ಫಿಶಿಂಗ್ ಬೋಟ್ ಎಟ್ ಎ ತಿಲಾಂಚೋಂಗ್ ಐಸ್ಲ್ಯಾಂಡ್. ಸೊ ತಿಲಾಂಚೋಂಗ್ ಐಸ್ಲ್ಯಾಂಡಲ್ಲಿ ಒಂದು ಫಿಶಿಂಗ್ ಬೋಟ್ ಏನಾಗಿರುತ್ತದೆ, ಡಿಸಾಸ್ಟರ್ ಆಗಿರುತ್ತೆ, ಅಂದರೆ ಮುರಿದೋಗಿರುತ್ತೆ ಅಥವಾ ಮುಳುಗ್ತಾ ಇರುತ್ತೆ ಅನ್ನೋದು. ಅದನ್ನು ಏನು ಮಾಡಿದ್ದಾರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಅವ್ರು ಏನು ಮಾಡಿದ್ದಾರೆ, ರೀಸೆಕ್ಯೂ ಮಾಡಿದ್ದಾರೆ. ಸೊ ಇದು ಕೂಡ ನ್ಯೂಸಲ್ಲಿತ್ತು, ಈ ಒಂದು ಕಾರಣಕ್ಕಾಗಿ ನ್ಯೂಸಲ್ಲಿತ್ತು. ಸೊ ನಿಮ್ಗೆ ಇಲ್ಲಿ ಯಾವ ರೀತಿ ಕ್ವಶನ್ ಬರೋದಂದರೆ, ಇದು ಎಲ್ಲಿದೆ ಐಸ್ಲ್ಯಾಂಡ್ ಅಂತ ಕೇಳ್ತಾರೆ. ತಿಲಾಂಚೋಂಗ್ ಐಸ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ನೀವು ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಬೇಕು. ಮತ್ತು ನೀವು ಇಂಡಿಯನ್ ಕೋಸ್ಟ್ ಗಾರ್ಡ್ ಇದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕು. ರೈಟ್, ಈ ಒಂದು ಕಾರಣಕ್ಕಾಗಿ ಅಂಡಮಾನ್ ನಿಕೋಬಾರ್ ಕೂಡ ನ್ಯೂಸಲ್ಲಿತ್ತು ಅಂತ ಹೇಳ್ಬೋದು. ನೆಕ್ಸ್ಟು ಬಿಹಾರ್ ಯಾವ ಕಾರಣಕ್ಕಿದೆ ಅಂತ ನೋಡೋಣ. ಕನ್ಸ್ಟ್ರಕ್ಷನ್ ವರ್ಕ್ ಆನ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಸ್ಟಾರ್ಟೆಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಪೇಪರ್ ಇದು ಇಲ್ಲಾರ್ದೆ ಕ್ವಶನೇ ಇಲ್ಲ ಅಂತ ಹೇಳ್ಬೋದು. ಇಂಥ ಎಷ್ಟು ಇಂಪಾರ್ಟೆಂಟ್ ಇದು. ರೈಟ್, ಅಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟು. ಸೊ ಇಂಥ ಕ್ವಶನ್ಸ್ ಬಿಡೋದೇ ಇಲ್ಲ ಅವನು ಇಂಥ ಕ್ವಶನ್ಸ್ಗೆಲ್ಲ ಕೂತಿರ್ತಾನೆ. ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಅಂತ ಕೂತಿರ್ತಾನೆ ಅವನು. ರೈಟ್, ಇಂಥವೇ ಕಾಯ್ತಿರ್ತಾನೆ. ಸೊ ಇಂಥ ಕ್ವಶನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕನ್ಸ್ಟ್ರಕ್ಷನ್ ವರ್ಕ್ ಆನ್ ಎ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಸ್ಟಾರ್ಟೆಡ್ ಇನ್ ಬಿಹಾರ್. ರೈಟ್, ಇಂಡಿಯಾದ ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅಪ್ಪ ಇದು. ತಮಾಷೆ ವಿಷಯ ಅಲ್ಲ. ಕೇಳ್ತಾನೆ ಬಿಹಾರಲ್ಲಿ ಆಯಿತು. ಸಿಂಪಲ್ ನೆನ್ಪಿಟ್ಕೊಂಬೇಡಿ, ಇಷ್ಟೇ ನೆನ್ಪಿಟ್ಕೊಳ್ಳಿ. ಡಾಲ್ಫಿನ್ ರಿಸರ್ಚ್ ಎಲ್ಲಿ ಸ್ಟಾರ್ಟ್ ಆಯಿತು ಇಂಡಿಯಾದ ಅಂತ ಕೇಳಿದ್ರೆ ಬಿಹಾರ್ ಅಂತ ಹೇಳಬೇಕು. ಬಿಹಾರ್ ಅಂತ ಹಣೆ ಮೇಲೆ ಬರ್ಕೊಂಬಿಡಿ. ಡಾಲ್ಫಿನ್ ರಿಸರ್ಚು ಸೆಂಟರ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಬಿಹಾರ್ ಅಂತ, ಹಾಗೆ. ರೈಟ್, ನೆಕ್ಸ್ಟ್ ನೋಡೋಣ ತೆಲಂಗಾಣ ಯಾವ ಕಾರಣಕ್ಕಿದೆ ಅಂತ ನೋಡೋಣ. ಕಾಕತೀಯ ರುದ್ರೇಶ್ವರ ಟೆಂಪಲ್, ಅಂದರೆ ರಾಮಪ್ಪ ಟೆಂಪಲ್ ಅಂತ ಕರೀತಾರೆ, ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತಲೇ ಹೇಳ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ತೆಲಂಗಾಣದ ಯಾವ ಒಂದು ದೇವಾಲಯ ಯುನೆಸ್ಕೋ ಲಿಸ್ಟಲ್ಲಿ ವರ್ಲ್ಡ್ ಹೆರಿಟೇಜ್ ಸಿಕ್ತು ಅಂತ ಕೇಳ್ತಾರೆ. ಸೊ ಅವಾಗ ನೀವೇನು ಹೇಳಬೇಕು, ರಾಮಪ್ಪ ಟೆಂಪಲ್ ಅಂದರೆ ರಾಮಪ್ಪ ಟೆಂಪಲ್ ಅಂತ ಹಾಕಬೇಕು, ಅಥವಾ ಕಾಕತೀಯ ರುದ್ರೇಶ್ವರ ಟೆಂಪಲ್ ಅಂದರೆ ರುದ್ರೇಶ್ವರ ಟೆಂಪಲ್ ಅಂದರೆ ಟಿಕ್ ಹಾಕಬೇಕು. ಇದು ಎಲ್ಲ ತೆಲಂಗಾಣದಲ್ಲಿ ಕಂಡುಬರುತ್ತೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಸೇರ್ಕೊಳ್ಳೋ ತಮಾಷೆ ವಿಷಯ ಅಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟ್. ಇವತ್ತು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ತೆಲಂಗಾಣದ ಇಂಪಾರ್ಟೆಂಟ್ ಇದೆ, ಬಿಹಾರದ ಇಂಪಾರ್ಟೆಂಟ್ ಇದೆ, ಇಲ್ಲಿ ನೋಡಿದ್ರೆ ಗುಜರಾತದ ಇಂಪಾರ್ಟ್ ಇದೆ, ಇಲ್ಲಿ ಕೇರಳದ ಇಂಪಾರ್ಟೆಂಟ್ ಇದೆ. ಸೊ ಈ ರೀತಿ ಎಲ್ಲ. ರೈಟ್, ನೆಕ್ಸ್ಟ್ ನೋಡೋಣ. ಸೊ ತಮಿಳ್ನಾಡು ಯಾವ ಒಂದು 2 ಕಾರಣಕ್ಕೆ ಇದೆ ನೋಡಿ. ತಮಿಳ್ನಾಡಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೊಂದು ಸ್ಟೇಟ್ ಬೇಕು ಅಂತ ಕೂತಿದ್ದಾರೆ ಅಂತ, ಕೊಂಗೋ ನಾಡು ಬೇಕಂತೆ ಅವರಿಗೆ. ಸೊ ಈ ಒಂದು ಕಾರಣಕ್ಕಾಗಿ ಇದು ಕೂಡ ನ್ಯೂಸಲ್ಲಿತ್ತು. ತಮಿಳ್ನಾಡವರಲ್ಲಿ ಅಲ್ಲೇ ಅವ್ರ ಸ್ಟೇಟ್ನಲ್ಲೇ ಏನು ಕೇಳ್ತಿದ್ದಾರೆ, ಸಪ್ರೇಟ್ ಸ್ಟೇಟ್ ಕೇಳ್ತಾ ಇದ್ದಾರೆ. ಅದು ಏನು ಸ್ಟೇಟ್ ಅಂದರೆ ಕೊಂಗೋ ನಾಡು ಅಂತ ಬರಿತೀನಿ ನೋಡಿ ಇಲ್ಲಿ. ಕೊಂಗೋ ನಾಡು ಸಪ್ರೇಟ್ ಸ್ಟೇಟಾಗಿ ಬೇಕು ಅಂತ ಅಲ್ಲೇ ಪಟ್ಟಿಟ್ಕೊಂಡಿದ್ದಾರೆ ಅಲ್ಲಿಂದ ಪೀಪಲ್ಸ್, ಅಲ್ಲಿಂದ ರೀಜನ್ ಕಮ್ಯುನಿಟಿ ಪೀಪಲ್ಸ್. ಸೊ ಇನ್ನೊಂದು ಕಾರಣ ಏನಂದರೆ ವರ್ಕ್ ಬಿಗಿನ್ ಆನ್ ದಿ 5th Unit 6 ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆಫ್ ಎಟ್ ಎ ಕೊಂಡಕೊಲಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್. ಕೊಂಡಕೊಲಂ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತಾರೆ, ತಮಿಳ್ನಾಡು ಅಂತ ಹೇಳಬೇಕು. ರೈಟ್, ಅಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಇದೆ, ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. 5th Unit ಆಫ್ 6th ನ್ಯೂಕ್ಲಿಯರ್ ರಿಯಾಕ್ಟರ್. ರೈಟ್, 5th ಅಂತಾರೆ, 5th ವರ್ಕ್ ಬಿಗಿನ್ ಸ್ಟಾರ್ಟ್ ಆಗಿದೆ. ಸೊ ಇವೆರಡರ ರೀಸನ್ನಿಂದ ತಮಿಳ್ನಾಡು ಕೂಡ ನ್ಯೂಸಲ್ಲಿತ್ತು. ಸೊ ಇವತ್ತು ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರೈಟ್, ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಇವತ್ತು ನೋಡಬೇಕಾಗಿದ್ದು, ನೋಡಬೇಕಂದ್ರೆ ನನ್ನ ಪ್ರಕಾರ ಎಲ್ಲ ನೆನ್ಪಿಟ್ಕೋಬೇಕು. ಮೊದಲನೇ ಗುಜರಾತ್ ನೆನ್ಪಿಟ್ಕೊಳ್ಳಿ, ಆಮೇಲೆ ಬಿಹಾರು, ತೆಲಂಗಾಣ, ಆಯಿತು. ಇವು 3 ಏನು ನೆನ್ಪಿಟ್ಕೋತೀರೋ ಗೊತ್ತಿಲ್ಲ. ಇವು 3 ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇ ಇವತ್ತಿನ ವಿಶೇಷ. ನಾವು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇಂಥದ್ದೇ ಪ್ಲೇಸಸ್ ಇನ್ ಇಂಡಿಯಾ ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಧನ್ಯವಾದಗಳು. ನಮ್ಮದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಿಮಗೆ ಇದೇ ರೀತಿ ವೀಡಿಯೋಗಳನ್ನ ತರ್ತೀನಿ. ಧನ್ಯವಾದಗಳು.